ಶಿವರಾತ್ರಿ ಪ್ರಯುಕ್ತ ನಮ್ಮ ಮನೆಯಲ್ಲಿ ರಂಗೋಲಿ ಈ ರೀತಿ ಇದೆ ನೋಡಿ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ನಮ್ಮ ಪಾಪು ಈ ರೀತಿ ಫ್ರೆಶ್ ಅಪ್ ಆಗಿ ಆಲ್ರೆಡಿ ರೆಡಿಯಾಗಿದ್ದಾನೆ ನೋಡಿ. ಹ್ಯಾಪಿ ಹ್ಯಾಪಿ ಶಿವರಾತ್ರಿ. ರಾತ್ರಿ ರಾತ್ರಿ ಕ್ಯೂಟ್ ಪೈ. ಏನಿಲ್ಲ, ವಿಡಿಯೋ ತೋರಿಸ್ಲಾ? ಏನ ಇವಾಗ ದೇವಸ್ಥಾನಕ್ಕೆ ಹೋಗ್ತಾನೆ ಇವನು. ಪಪ್ಪನ ಜೊತೆ ನೀನು ಹೋಗು, ಓಕೆ? ನೀನು ಹೋಗು. ಹಾಂ, ಹೂವು ಎಲ್ಲ ತೊಗೊಂಡು ಆಮೇಲೆ ಹೋಗೋಣ. ಕಾಯಿನೂ ತೊಗೊಂಡು ಹೋಗೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೋಡ್ತಾ ಇರೋದು ರೋಜಾ ಯೂಟ್ಯೂಬ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರಾ ವಿಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿಸ್ಕೊಡುತ್ತೆ. ಮೊದಲನೇದಾಗಿ ಯಾರೆಲ್ಲ ಈ ಬ್ಲಾಗ್ನ ನೋಡ್ತಿದ್ದೀರೋ ನಿಮಗೆಲ್ಲ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಎಲ್ಲರಿಗೂ ಕೂಡ ಶಿವ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತಿನ ಡೇ ಹೇಗಿರುತ್ತೆ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು. ಸೊ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟು ಇವಾಗ ಪೂಜೆ ಕೂಡ ಮುಗಿಸ್ದೆ. ನಾನೇ ಹೂನಾರನ ರೆಡಿ ಮಾಡಿರೋದು. ಸೊ ಅದನ್ನೆಲ್ಲ ಧರಿಸಿ ಚೆನ್ನಾಗಿ ಪೂಜೆ ಮಾಡಿದ್ದೀನಿ. ಒಂಥರ ಸಮಾಧಾನ ಇದೆ. ಸೊ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟಿಫನ್ನ ಇವಾಗ ರೆಡಿ ಮಾಡೋಕೆ ಹೋಗ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಇವತ್ತಿನ ಟಿಫನ್ ಇರುತ್ತೆ ಅಂತ ಹೇಳಿ ನೀವು ನೋಡ್ಬೋದು. ಸೊ ಯಾವ ಟಿಫನ್ನು, ಎಷ್ಟು ಕಲರ್ಫುಲ್ಲು, ಹೇಗೆ ಮಾಡ್ತೀನಿ ಅಂತ ಹೇಳಿ ವಿಡಿಯೋನ ಎಂಡ್ವರೆಗೂ ಕೂಡ ನೋಡಿ. ಹೂನಾರ ಎಲ್ಲ ಕೂಡ ನಾನೇ ರೆಡಿ ಮಾಡಿದ್ದೀನಿ. ಸೊ ಇವತ್ತಿನ ಪೂಜೆ ಈ ರೀತಿ ಮಾಡಿದ್ದೀನಿ. ನಮ್ಮನೇಲಿ ಶಿವನ ಫೋಟೋ ಇರೋದ್ರಿಂದ ಇಲ್ಲೇ ಹೂನಾರ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಪೂಜೆ ಮಾಡಿದ್ದೀನಿ. ಉಪವಾಸ ಇರೋದು ಮತ್ತು ಜಾಗರಣೆ ಇರೋದು ಆ ಥರ ಏನೂ ಇಲ್ಲ. ನಾನು ಮದುವೆಗೆ ಮುಂಚೆ ಮಾಡ್ತಾಯಿದ್ದೆ, ಬಟ್ ಇವಾಗ ಆ ಥರ ಏನೂ ಮಾಡ್ತಾಯಿಲ್ಲ. ಪಾಪು ಮತ್ತು ನಮ್ಮ ಹಸ್ಬೆಂಡು ಇಬ್ಬರು ಕೂಡ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಹೋಗಿದ್ದು ಬಂದುಬಿಡ್ತಾರೆ. ಆಮೇಲೆ ನಾನು ಟಿಫನ್ ಎಲ್ಲ ರೆಡಿ ಮಾಡಾದ್ಮೇಲೆ ಸೊ ಮತ್ತೆ ಇನ್ನೊಂದ್ಸಲಿ ನಮ್ಮ ಪಾಪು ಕರ್ಕೊಂಡು ಹೋಗೋದು. ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಸೊ ಇಡ್ಲಿಗೆ ನೆನೆ ಹಾಕಿದೆ. ಸೊ ಹಾಗಾಗಿ ಇವತ್ತು ಇಡ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಡ್ಲಿಗೆ ಕಲರ್ ಕೊಡೋಣ ಅಂತೇಳಿ ಇವತ್ತು ಕಲರ್ ಇಡ್ಲಿನ ಮಾಡ್ತಾಯಿದ್ದೀನಿ. ಸೊ ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ, ನ್ಯಾಚುರಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕ್ಯಾರೆಟ್ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಮತ್ತು ಬೀಟ್ರೋಟು ಕೂಡ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಸಣ್ಣಕ್ಕೆ ರುಬ್ಕೊತೀನಿ. ಮತ್ತು ಇಲ್ಲಿ ಸ್ವಲ್ಪ ಪಾಲಕ್ನ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಗ್ರೀನ್ ಕಲರ್ ಬರೋಕ್ಕೆ. ಸೊ ಒಂದು ರೆಡ್ಡು ಮತ್ತು ಇನ್ನೊಂದು ಆರೆಂಜು ಮತ್ತು ಗ್ರೀನು ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿ ಸೊ ಪಾಲಕ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ಬೀಟ್ರೋಟ್ನ ಹಾಕ್ಕೊತಾ ಇದ್ದೀನಿ ಜಾರ್ಗೆ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳೋದು. ಸೊ ಇವಾಗ ಸಣ್ಣಕ್ಕೆ ರುಬ್ಕೊಬಿಡ್ತೀನಿ ಬೀಟ್ರೋಟ್ನ. ಫುಲ್ ರೆಡ್ಡಾಗಿ ಬಂದಿದೆ ನೋಡಿ, ಎಷ್ಟು ಕಲರ್ ಕಾಣಿಸ್ತಾ ಇದೆ ಅಂತ ಹೇಳಿ. ಬೀಟ್ರೋಟ್ ಅಂದ್ರೆ ಫುಲ್ ಕಲರ್ ಇರುತ್ತೆ. ಸೊ ಹಾಗಾಗಿ ಏನು ಫುಡ್ ಕಲರ್ ಬೇಕಾಗೇ ಇಲ್ಲ, ಸಖತ್ತಾಗಿ ಕಾಣಿಸ್ತಾ ಇದೆ, ಫುಲ್ ರೆಡ್ ಆಗಿ. ಸೊ ಇವಾಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ. ಇದರೊಳಗಡೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಬ್ಯಾಟರು, ಸೊ ಅದನ್ನು ಇದರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು. ಸೊ ಇವಾಗ ರೆಡ್ ಆಯಿತು. ಇವಾಗ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಸಾಲ್ಟ್ ಹಾಕೋತೀನಿ, ಏಕೆಂದರೆ ರುಬ್ಬಿದ ತಕ್ಷಣ ಅದು ಬೇರೆ ಕಲರ್ಗೆ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಂದು. ಸೊ ಹಾಗಾಗಿ ಇದೇ ಕಲರ್ ಉಳ್ಕೊಳ್ಳಿ ಅಂತೇಳಿ ಸ್ವಲ್ಪ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೇನು ಹಾಕೋಕೆ ಹೋಗಿಲ್ಲ. ಸೊ ರೆಡ್ಡೇ ಬರುತ್ತೆ ಇದು. ಸೊ ಎಲ್ಲ ತರಕಾರಿನೂ ಕೂಡ, ಇಡೀ ಸಾಂಬಾರ್ನೆಲ್ಲನೂ ಕೂಡ ಕಲರ್ ಚೇಂಜ್ ಮಾಡಿಬಿಡುತ್ತೆ ಇದೊಂದು ಹಾಕ್ಬಿಟ್ರೆ. ಸೊ ಹಾಗಾಗಿ ಇದಕ್ಕೇನು ನಾನು ಸಾಲ್ಟ್ ಹಾಕೋಕೆ ಹೋಗಲಿಲ್ಲ. ಸ್ವಲ್ಪ ಜಸ್ಟ್ ಕಲರ್ ಇದಾಗಕ್ಕಷ್ಟೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ರುಬ್ಕೊತೀನಿ. ಕ್ಯಾರೆಟ್ ಕೂಡ ರುಬ್ಕೊಬಂದಿದ್ದೀನಿ ನೋಡಿ, ಅದೇ ಕಲರ್ ಇದೆ. ಸೊ ಇದನ್ನು ಕೂಡ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಇಡ್ಲಿಗೆ ಇಟ್ಟಿದ್ದೀನಿ. ಇವಾಗ ನೀರು ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿ. ಸೊ ಇನ್ನೊಂದು ಗ್ರೀನ್ ಅಷ್ಟೇ ಅಲ್ವಾ ರೆಡಿ ಮಾಡ್ಕೊಳ್ಳೋದು. ಸೊ ಅಷ್ಟರೊಳಗಡೆ ಬಿಸಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಇವಾಗ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ ಇಡ್ಲಿ ಕುಕ್ಕರ್ನ. ಪಾಲಕ್ ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ಇವಾಗ ಇದನ್ನು ಕೂಡ ರುಬ್ಕೊತೀನಿ. ಇವಾಗ ಪಾಲಕ್ನ ರುಬ್ಕೊತಾ ಇದ್ದೀನಿ. ಆಲ್ರೆಡಿ ತಣ್ಣಗಾಗಿದೆ. ಸೊ ಇವಾಗ ರುಬ್ಕೊಳ್ಳೋದು. ಸ್ವಲ್ಪ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ ನೋಡಿ. ಇದನ್ನು ಕೂಡ ಇವಾಗ ರುಬ್ಕೊತೀನಿ. ಸಕ್ಕತ್ತಾಗಿ ಬಂದಿದೆ, ಗ್ರೀನ್ ಕಲರ್ ಅಂತಲೇ ಹೇಳ್ಬೋದು ನೋಡಿ. ಫುಲ್ಲು ಅದೇ ಥರ ಕಲರ್ ಫುಲ್ ಗ್ರೀನಲ್ಲೇ ಇದೆ.
ಸಗದಾಗಿದೆ. ಸೊ ಬ್ಯಾಟರ್ನ ಮಿಕ್ಸ್ ಮಾಡಿಬಿಡೋಣ. ಓಕೆನಾ, ಎಲ್ಲದಕ್ಕೂ ಕೂಡ ಇಡ್ಲಿ ಬ್ಯಾಟರ್ನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಬ್ಯಾಟರ್ ಎಲ್ಲ ಚೆನ್ನಾಗಿ ಉಬ್ಬು ಬಂದಿದೆ. ನೋಡಿ ಚೇಂಜ್ ಆಯಿತು ಕಲರ್. ಎಷ್ಟು ಚೆನ್ನಾಗಿರುತ್ತಲ್ವ ಈ ಥರ ಎಲ್ಲ ಕಲರಾಗಿ. ಒಂದೇ ಥರ ತಿನ್ನೋದಕ್ಕಿಂತ ಸ್ವಲ್ಪ ಕಣ್ಣಿಗೂ ನೋಡೋಕೆ ಚೆನ್ನಾಗಿರಬೇಕು. ಸೊ ಹಾಗೆ ತಿನ್ನೋಕೆ ಕೂಡ ಚೆನ್ನಾಗಿರಬೇಕು. ಸೊ ಆ ಥರ ಹೆಲ್ದಿ ಫುಡ್ಗಳನ್ನ ಮಾಡ್ತಾ ಇರ್ಬೋದು. ನೋಡಿ ಯಾವ ಕಲರ್ ಕೂಡ ಯೂಸ್ ಮಾಡೋಂಗಿಲ್ಲ. ಸೊ ಎಷ್ಟು ಸಖತ್ತಾಗಿ ಬಂದಿದೆ ಅಂತೇಳಿ. ನೋಡಿ ಫುಲ್ ಬ್ಯಾಟರ್ ಎಲ್ಲ ರೆಡಿ ಆಯಿತು. ರೆಡ್ ಬ್ಯಾಟರ್ ರೆಡಿ ಆಯಿತು ಇವಾಗ. ವಾವ್ ಸೂಪರ್. ನೋಡಿ ಕಲರ್ ಹೇಗೆ ಬಂದಿದೆ ಅಂತೇಳಿ. ಪಿಂಕ್ ಪಿಂಕ್ ಅನಿಸ್ತಾ ಇದೆ ಕ್ಯಾಮ್ರಾಗೆ, ಬಟ್ ಇಲ್ಲಿ ನೋಡೋಕ್ಕೆ ರೆಡ್ ಇದೆ. ಸೂಪರ್ ಬಂದಿದೆ. ನೆಕ್ಸ್ಟು ಕ್ಯಾರೆಟ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಇದ್ದೀನಿ ಕ್ಯಾರೆಟ್ದು. ನೋಡಿ ಇದು ಕೂಡ ಸಖತ್ತಾಗಿ ಮಾಡ್ತಾ ಇದೆ. ನೋಡಿ ಯಾವ ಫುಡ್ ಕಲರ್ ಕೂಡ ಬೇಕಾಗೇ ಇಲ್ಲ, ಚೆನ್ನಾಗಿದೆ. ನೋಡಿ ಹೇಗೆ ಕಲರ್ ಚೇಂಜ್ ಆಗ್ತಾ ಇದೆ ಅಂತೇಳಿ. ಈ ಥರ ಬಂದಿದೆ. ಸೊ ಇದು ಕೂಡ ಇವಾಗ ರೆಡಿ ಆಯಿತು. ಫುಲ್ ಆರೆಂಜ್ ಥರನೇ ಬಂದಿದೆ. ಸೂಪರ್ ಬಂದಿದೆ. ಇವಾಗ ಇಲ್ಲಿ ಸ್ವಲ್ಪ ಉಳಿದಿದೆ, ಬ್ಯಾಟರ್ ಇದೆ ಇದಕ್ಕೆ. ಸೊ ಇದಕ್ಕೇನೆ ಇವಾಗ ಗ್ರೀನ್ ಇದೆಯಲ್ಲ, ಸೊ ಇದನ್ನೇ ಮಿಕ್ಸ್ ಮಾಡ್ತಾ ಇದ್ದೀನಿ ಪಾಲಕ್ನ ಇವಾಗ. ವಾವ್ ಸಖತ್ ಕಲರ್ ಬರ್ತಾ ಇದೆ. ಸೂಪರ್. ಫುಲ್ ಕ್ಯೂರಿಯಾಸಿಟಿ ಇದೆ ಯಾವ ಕಲರ್ ಬರ್ಬೋದು ಬಾಯ್ಲ್ ಆದಮೇಲೆ ಅಂತ ಹೇಳಿ. ನೋಡಿ ಇದು ಫುಲ್ ಗ್ರೀನ್ ಬಂತು, ನೋಡ್ತಾ ಇರ್ಬೋದು. ನೋಡಿ ಫುಲ್ ನಮ್ಮ ಪಾಪು ಬಂದ. ಇವಾಗ ಸ್ಪ್ರೇ ಮಾಡ್ತಾಯಿದ್ದೀನಿ ಆಯಿಲ್ ಹಾಕ್ಬಿಟ್ಟು. ಇವಾಗ ಅದನ್ನೆಲ್ಲ ಇಡ್ಲಿ ಪಾತ್ರೆಗೆ ಹಾಕೋದು. ಬರ್ತಾ ಇಲ್ವಾ ಈ ಥರ ಸ್ಪ್ರೇ ಮಾಡೋದು. ಪ್ರೆಸ್ ಮಾಡಬೇಕು, ಹೊಡೆದಾಕ್ಬಿಡ್ತೀವಿ. ಆಮೇಲೆ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿ. ಅಷ್ಟು ಪ್ರೆಸ್ ಮಾಡಬೇಕು. ಇದು ಫುಲ್ ಕಲರ್ಫುಲ್ಲಾಗಿ ಮಾಡಿದ್ದೀನಿ. ಏನು ಹಾಕ್ತಾಯಿದ್ದೀನಿ. ಇದು ನೆಕ್ಸ್ಟ್ ಇವಾಗ ಆರೆಂಜ್ ಹಾಕ್ತಾಯಿದ್ದೀನಿ. ರೆಡ್, ಗ್ರೀನ್, ರೆಡ್, ಆರೆಂಜ್. ಚೆನ್ನಾಗ ಯಾವುದು ಇಷ್ಟ ನಿಮಗೆ? ಆರೆಂಜ್ ಇಷ್ಟನಾ? ಕಲರ್ಫುಲ್ಲಾಗಿ ಬಂದಿದೆ ಅಂತೇಳಿ. ವಾವ್ ನೋಡ್ತಾ ಇದ್ರೇ ತಿನ್ಬೇಕು ಅನಿಸುತ್ತೆ. ಇಡ್ಲಿ ಪಾತ್ರೆಗೆ ಚಿಕ್ಕ ಸೈಜ್ ಇದೆಯಲ್ಲ, ಸೊ ಅದಕ್ಕೂ ಕೂಡ ಇವಾಗ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ರೆಡಿಯಾಗಿದೆ. ಇವಾಗ ಕುಕ್ ಮಾಡೋಕ್ಕೆ ಹೇಳ್ತೀನಿ. ನೋಡಿ ಇಟ್ಟಿದ್ದೀನಿ ಬಾಯ್ಲ್ ಆಗೋಕ್ಕೆ. ಒಂದು 20 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕು. ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ ಅಂತ ಹೇಳಿ. ಕಲರ್ಫುಲ್ಲಾಗಿ ನೋಡೋಕ್ಕೇ ಸಖತ್ತಾಗಿದೆ. ಇದ್ರ ಜೊತೆಗೆ ಕಾಂಬಿನೇಷನ್ ಅಂತ ತಿಳಿ ಸಾಂಬಾರನ್ನ ಮಾಡಿದ್ದೀನಿ. ಡೀಪ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ತಿಳಿ ಸಾಂಬಾರು ಮತ್ತು ತರಕಾರಿ ಕೂಟು, ಚಟ್ನಿ ಎಲ್ಲದ್ರ ಜೊತೆ ತಿನ್ಬೋದು. ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಹೇಳಿ. ಸ್ವಲ್ಪ ಗ್ರೀನು ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಪ್ಯೂರ್ ಗ್ರೀನ್ ಥರ ಇಲ್ಲ ಇದು. ಬಟ್ ನಾವು ಮಿಕ್ಸ್ ಮಾಡಿದ್ವಲ್ಲ ಅಷ್ಟು ಗ್ರೀನ್ ಇಲ್ಲ. ಸ್ವಲ್ಪ ಬಾಯ್ಲ್ ಆಗಿದೆಲ್ಲ ಚೇಂಜ್ ಆಗಿದೆ. ರೆಡ್ ಮಾತ್ರ ಸಖತ್ತಾಗಿ ಅದೇ ಥರ ಇದೆ. ಆರೆಂಜ್ ಕೂಡ ಇದೆ. ಸೊ ವಾವ್ ಸೂಪರ್. ನೋಡಿ ಚೆನ್ನಾಗಿ ಬಂದಿದೆ. ಇವಾಗ ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಇದು ಸಖತ್ತಾಗಿ ಬಂದಿದೆ. ಇದು ಸಖತ್ತಾಗಿ ಕಾಣಿಸ್ತಿದೆ ಅಲ್ವಾ? ನನಗಂತೂ ತುಂಬ ಇಷ್ಟ ಆಗ್ತಾಯಿದೆ. ಪಾಪ ಚೆನ್ನಾಗಿದೆಯಾ? ಚೆನ್ನಾನಾ? ಚೆನ್ನಾಗಿದೆನಾ? ಚೆನ್ನಾನಾ? ಅಂತ ಇದ್ದೀನಿ. ಸೊ ಅವನಿಗೆ ಕೊಡ್ತೀನಿ ಇವಾಗ ತೆಗೆದ್ಬಿಟ್ಟು. ಅಂದರೆ ರೆಡ್ ಆಯಿತು,
ಇವಾಗ ಆರೆಂಜ್, ಇವಾಗ ಗ್ರೀನ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳಿ, ಭಾಳನೇ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ನೋಡೋಕೆ ಕೂಡ ಚೆನ್ನಾಗಿರಬೇಕು, ಹಾಗೆ ಹೆಲ್ದಿ ಕೂಡ ಇರಬೇಕು. ಫುಡ್ ಕಲರ್ ಕೂಡ ಏನು ಕೂಡ ಯೂಸ್ ಮಾಡ್ದಿರಾ ಎಷ್ಟು ಕಲರ್ಫುಲ್ಲಾಗಿ ಹೆಲ್ದಿಯಾಗಿ ಬಂದಿದೆ ಅಂತ ಹೇಳಿ. ಸೊ ತುಂಬಾ ಖುಷಿ ಆಗ್ತಿದೆ ನೋಡೋಕ್ಕೆ. ಸೊ ನಮ್ಮ ಪಾಪುಗೆ ತಿನ್ನಿಸ್ಬಿಟ್ಟು ಹಾಗೆ ನಾನು ಕೂಡ ತಿಂದ್ಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗ್ತೀವಿ. ಇವಾಗ ಟೆಂಪಲ್ ಹತ್ರ ಬಂದ್ವಿ. ನೋಡಿ ಏನು ಸಖತ್ತಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಏನಮ್ಮ ಮಾಮಿ ಮಾಮಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ಇವಾಗ ಒಳಗಡೆ ಹೋಗೋದು, ದೇವ್ರ ದರ್ಶನ ಮಾಡ್ಕೊಂಬರೋದು. ಸೊನ್ನೆ ಮಾಡಿಸ್ಬಿಟ್ಟು ತಲೆ ಹೂವು ಹಾಕೊಂತ ಅವನಿಗೆ ಇಸ್ಕೊಂಡು ಇವಾಗ ಒಂದು ಕಡೆ ದೇವಸ್ಥಾನ ಆಯಿತು, ಇನ್ನೊಂದು ಕಡೆಗೆ ಹೋಗ್ತಾ ಇತ್ತು, ಇನ್ನೊಂದು ಟೆಂಪಲ್. ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬನ ಹೇಗೆ ಆಚರಿಸ್ತೀವಿ ಅಂತ ಹೇಳಿ. ಸೊ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಒಂದು ಕಲರ್ಫುಲ್ ರೆಸಿಪಿನೂ ಕೂಡ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಟ್ರೈ ಮಾಡಿ, ಹಾಗೆ ಹೇಗಿತ್ತಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ನನ್ನ ಚಾನಲ್ಗೆ ಮರಿಬೇಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ ಆಗಿರ್ಬೋದು ಬರ್ತಾ ಇರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಮಾದೇಶ್ವರಕ್ಕೆ ಹೋಗಿದ್ವಿ ಪಾದಯಾತ್ರೆಗೆ. ಸೊ ಕನಕಪುರದಲ್ಲಿ ಪಾದಯಾತ್ರೆ ಹೇಗೆ ಮಾಡ್ತಾರೆ ಅಂತ ಹೇಳಿ ಸೊ ನೆಕ್ಸ್ಟ್ ಬ್ಲಾಗ್ ಕೂಡ ಅಪ್ಕಮಿಂಗ್ ಬ್ಲಾಗ್ ಬರುತ್ತೆ. ಸೊ ನೋಡ್ಬೋದು ನೀವು. ಸೊ ಮಾದೇಶ್ವರದಲ್ಲಿ ಮುಡಿ ಕೊಡ್ಸಿದ್ದೀವಿ ನಮ್ಮ ಪಾಪುಗೆ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.